ನಮಸ್ಕಾರ. ಇತಿಹಾಸ ಪರಂಪರೆ ಚಾನಲ್ಗೆ ಸ್ವಾಗತ. ಪ್ರತಿಯೊಬ್ಬರು ಕೂಡ ಮುಂಬರುವ ಪರೀಕ್ಷೆಗಳಾದಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು PU ಕಾಲೇಜ್ ಲೆಕ್ಚರರ್ಗೆ ಸಂಬಂಧಿಸಿದಂತೆ ಈಗಾಗಲೇ ತಯಾರಿ ನಡೆಸಿದ್ದೀರಾ. ಅದಕ್ಕೆ ಸಂಬಂಧಿಸಿದಂತೆ ನಾವು ಹಲವಾರು ಕ್ಲಾಸ್ಗಳನ್ನು ನಡೆಸ್ತಾ ಇದ್ದೀವಿ. ಜೊತೆಗೆ ಇದೇ ಮಾರ್ಚ್ 1ರಿಂದ ರೆಗ್ಯುಲರ್ ಕ್ಲಾಸ್ಗಳು ಪ್ರಾರಂಭವಾಗ್ತಿದ್ದಾವೆ. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತೊಂದು ಹೊಸ ಟಾಪಿಕನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ಟಾಪಿಕಲ್ಲಿ ನಾವು ನೋಡ್ತಕ್ಕಂತಹ ವಿಷಯ ಏನಂದರೆ ಭೀಮ್ಬೆಟ್ಕಾ ಗುಹೆಗಳು. ಪ್ರಾಚೀನ ಭಾರತದ ಇತಿಹಾಸದಲ್ಲಿ, ಅದರಲ್ಲೂ ಏನು ಶಿಲಾಯುಗ ಅಂತ ಹೇಳಿ ಕರಿತೀವಿ ನೋಡಿ, ಆ ಶಿಲಾಯುಗ ಸಂಸ್ಕೃತಿಯಲ್ಲಿ ಗುರುತಿಸಿಕೊಂಡಂತಹ ಆ ಕಾಲಕ್ಕೆ ಸಂಬಂಧಿಸಿದಂತಹ ಭೀಮ್ಬೆಟ್ಕಾ ಗುಹೆಗಳ ಕುರಿತು ಇವತ್ತು ನಾವು ಚರ್ಚೆ ಮಾಡೋಣ. ಈ ಭೀಮ್ಬೆಟ್ಕಾ ಗುಹೆಗಳು ಬಂದ್ಬಿಟ್ಟು ಇವು ಅದರಲ್ಲೂ ಮಧ್ಯಪ್ರದೇಶ ರಾಜ್ಯದಲ್ಲಿ ಬರ್ತಕ್ಕಂತಹ ಒಂದು ದಕ್ಷಿಣದ ಜಿಲ್ಲೆಯಾದಂತಹ ರೈಜನ್ ಜಿಲ್ಲೆ ಅಂತ ಹೇಳಿ ಕರಿತೀವಿ. ವಿಂಧ್ಯ ಪರ್ವತಗಳ ಪಾದ ಬೆಟ್ಟಗಳಲ್ಲಿ ಕಂಡು ಬರ್ತಕ್ಕಂತಹ ಈ ರೈಜನ್ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಒಂದು ಭೀಮ್ಬೆಟ್ಕಾ ಅನ್ನುವಂತಹ ಪ್ರದೇಶ ಇದೆ. ಇದು ಗುಡ್ಡಗಳಿಂದ ಕೂಡಿದಂತಹ ಪ್ರದೇಶ. ಈ ಬೆಟ್ಟಗಳ, ಅದರಲ್ಲೂ ಸಪ್ತ ಬೆಟ್ಟಗಳಂತ ಕಂಡು ಬರ್ತಾವ. ಸಪ್ತ ಬೆಟ್ಟಗಳ ತಪ್ಪಲಿನಲ್ಲಿ ಗುರುತಿಸಿಕೊಂಡಂತಹ ಗುಹೆಗಳೇ ಭೀಮ್ಬೆಟ್ಕಾ ಗುಹೆಗಳು. 1957ರಲ್ಲಿ ಪ್ರಾಕ್ತನ ಶಾಸ್ತ್ರಜ್ಞನಾದಂತಹ ವಿಷ್ಣು ಶ್ರೀಧರ್ ವಾಕನ್ಕರ್, ಇವರನ್ನ VS ವಾಕನ್ಕರ್ ಅಂತ ಹೇಳಿ ಕೂಡ ಕರೀತಾರ. ಇಲ್ಲಿ ಎಡಬದಿಯಲ್ಲಿ ಚಿತ್ರ ಕಾಣ್ತಿದೆಯಲ್ಲಿ, ಈ ಚಿತ್ರದಲ್ಲಿ ಅವರ ಕುರಿತು, ಅಥವಾ ಆ ಚಿತ್ರವೇ VS ವಾಕನ್ಕರ್ ಅವರ ಚಿತ್ರ. ಅವರು ಭೂಪಾಲ್ನಿಂದ ವಿತ್ರಾಸಿವರೆಗೆ ಏನ್ ಮಾಡ್ತಿರ್ತಾರ ಅಂದ್ರ ರೈಲಿನಲ್ಲಿ ಚಲಿಸುತ್ತಿರ್ತಾರ, ಅಂದ್ರ ಪ್ರಯಾಣ ನಡೆಸ್ತಿರ್ತಾರ. ಇದೇ ಸಂದರ್ಭದಲ್ಲಿ ಅವರು ಕಿಟಕಿಯಲ್ಲಿ ಗಮನ ಕೊಟ್ಟು ನೋಡ್ತಿರುವಂತಹ ಸಂದರ್ಭದಲ್ಲಿ ಆ 7 ಬೆಟ್ಟಗಳನ್ನ ರೈಲು ದಾಟುವಾಗ ಅವರು ಕಿಟಕಿಯಿಂದ ಭೀಮ್ಬೆಟ್ಕಾ ತಪ್ಪಲಿನಲ್ಲಿ ಕಂಡುಬಂದಂತಹ ಒಂದು ಶಿಲಾಚಿತ್ರಿತ ಆಶ್ರಯ ತಾಣವನ್ನ ಏನ್ ಮಾಡ್ತಾರಂದ್ರ ಬಂಡೆಗಲ್ಲುಗಳ ಮಧ್ಯದಲ್ಲಿ ಕಾಣ್ತಕ್ಕಂಥ, ಇಲ್ಲಿ ಪಕ್ಕದಲ್ಲಿ ಬಲಗಡೆ ಅಥವಾ ಬಲಬದಿಯಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದೇನೆ ನೋಡಿ, ಇಂತಹ ಚಿತ್ರಗಳನ್ನ ಗಮನಿಸ್ತಾರ. ಆ ಗಮನಿಸಿದವರು ಅವರು ಅದರಿಂದ ಆಕರ್ಷಿತರಾಗಿ ಇವುಗಳ ಕುರಿತು ಅಥವಾ ಈ ಚಿತ್ರಗಳನ್ನ ನಾನು ನೋಡ್ಬೇಕು, ಇವು ಯಾವ ಕಾಲಕ್ಕೆ ಸಂಬಂಧಿಸಿದವು, ಏನನ್ನ ಒಳಗೊಂಡಿದವು, ಈ ಚಿತ್ರಗಳನ್ನ ಯಾರು ಬಿಡಿಸಿದಾರೋ ಅನ್ನೋ ಕುತೂಹಲದಿಂದ ಏನ್ ಮಾಡ್ತಾರಂದ್ರ ಅದರ ಮೇಲೆ ಏನ್ ಮಾಡ್ತಾರಂದ್ರ ಸಂಶೋಧನೆಯನ್ನ ಕೈಗೊಳ್ತಾರ. ಅವರು ಪತ್ತೆ ಹಚ್ಚಿದ ಪ್ರಕಾರ ಈ 7 ಬೆಟ್ಟಗಳ ಸಮುಚ್ಚಯ ಪ್ರದೇಶದಲ್ಲಿ ಈ ಭೀಮ್ಬೆಟ್ಕಾದಂತಹ ಇಂತಹ ಚಿತ್ರಿತ ಕೇವ್ ಪೇಂಟಿಂಗ್ಸ್ ಏನಿದಾವ ನೋಡ್ರಿ, ಒಟ್ಟಾರೆಯಾಗಿ 642 ಬಂಡೆಗಲ್ಲು ಆಶ್ರಯಗಳ ತಾಣಗಳು ಕಂಡು ಬಂದಿದ್ದು, ಅವುಗಳಲ್ಲಿ 400 ಇಂಥ ಚಿತ್ರಕಲೆಗಳು ಏನ್ ಮಾಡಿದಾವ ಅಂದ್ರ ಆ ಪ್ರದೇಶದಲ್ಲಿ ಕಂಡು ಬಂದಿದ್ದನ್ನ ಅವರು ಪತ್ತೆ ಹಚ್ಚಿದಾರ. ಈ ಭೀಮ್ಬೆಟ್ಕಾವನ್ನ ಸ್ಥಳೀಯವಾಗಿ ಅಲ್ಲಿನ ಜನ ಏನಂತ ಕರೀತಾರ ಅಂದ್ರ ಭೀಮನ ಪಡಿ ಅಂತ ಹೇಳಿ ಕರೀತಾರ. ಏನಂತ ಕರೀತಾರ? ಭೀಮನ ಪಡಿ ಅಂತ ಕರೀತಾರ. ಈ ಚಿತ್ರಕಲೆಗಳ ಕಾಲವನ್ನ ನಾವು ಪತ್ತೆ ಹಚ್ಚಕ್ ಹೋದಾಗ ಇದು ಕ್ರಿಸ್ತಪೂರ್ವ 30,000 ಮತ್ತು 40,000 ಅವಧಿಗೆ ಸಂಬಂಧಿಸಿದಂತಹ ಚಿತ್ರಕಲೆಗಳು ಇಲ್ಲಿ ಕಂಡು ಬಂದಿದ್ದಾವೆ. ಅದ್ರ ಕುರಿತು ಈಗ ಮುಂದ್ಗಡೆ ಚರ್ಚೆ ಮಾಡ್ತೀನಿ. ಈ ಚಿತ್ರಕಲೆಗಳನ್ನ ಮೊದಲ ಬಾರಿಗೆ ಬೆಳಕಿಗೆ ತಂದಂತವರು ವಿಷ್ಣು ಶ್ರೀಧರ್ ವಾಕನ್ಕರ್ ಅಥವಾ VS ವಾಕನ್ಕರ್ ಅಂತ ಹೇಳ್ತೀವಿ. ಎಷ್ಟರಲ್ಲಿ? 1957ರಲ್ಲಿ ಪತ್ತೆ ಹಚ್ತಾರ. ಜೊತೆಗೆ ಇನ್ನು ಉಳಿದಂತೆ ಈ ಚಿತ್ರಕಲೆಗಳ ಬಗ್ಗೆ ಇನ್ನಷ್ಟು ಸಂಶೋಧನೆಗಳನ್ನ ನಡೆಸಿದವರು ಇನ್ನಿಬ್ಬರು ಜನ ಇದ್ದಾರೆ. ಒಟ್ಟಾರೆಯಾಗಿ ಈ ಭೀಮ್ಬೆಟ್ಕಾ ಕೇವ್ ಪೇಂಟಿಂಗ್ಸ್ ಗಳ ಬಗ್ಗೆ ಸಂಶೋಧನೆಯನ್ನ ನಡೆಸಿದವರು 3 ಜನ. ಮೊದಲನೇದಾಗಿ VS ವಾಕನ್ಕರ್ ಅವರು 1957 ನಲ್ಲಿ ಮಾಡ್ತಾರ. ಎರಡನೇದಾಗಿ ಯಶೋಧರ್ ಮತಪಾಲ್ ಅವರು 1974ರಲ್ಲಿ ನಡೆಸ್ತಾರ. ಮೂರನೇದಾಗಿ ಇರ್ವಿನ್ ನ್ಯೂಮೇಯರ್ ಅವರು 1983ರಲ್ಲಿ ನಡೆಸಿದ್ದನ್ನ ನಾವು ಕಾಣ್ತೀವಿ. ಇನ್ನು ಮತಪಾಲ್ರವರು ಬಂದ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಬಲಬದಿಯಲ್ಲಿ ಇರ್ತಕ್ಕಂಥ ಚಿತ್ರದಲ್ಲಿ ಒಬ್ಬ ಗಡ್ಡಧಾರಿ ವ್ಯಕ್ತಿ ಕಾಣ್ತಾರ ನೋಡಿ, ಇವರೇ ನೋಡಿ ಮತಪಾಲ್ರವರು, ಯಶೋಧರ್ ಮತಪಾಲ್ ಅಂತ ಹೇಳಿ ಕರಿತೀವಿ. ಈ ಮತಪಾಲ್ರವರು ಇದರ ಮೇಲೆ, ಅಂದ್ರೆ ಭೀಮ್ಬೆಟ್ಕಾ ಗುಹೆಗಳ ಮೇಲೆ ಸಂಶೋಧನೆಯನ್ನ ಕೈಗೊಂಡು ಈ ಚಿತ್ರಕಲೆಗಳನ್ನ ಮುಖ್ಯವಾಗಿ ಮೇನ್ ಆಗಿ 3 ಭಾಗಗಳಾಗಿ ವಿಂಗಡಿಸ್ತಾರ. ಜೊತೆಗೆ ಮತ್ತೆ 9 ವಿಭಾಗಗಳಾಗಿ ಏನ್ ಮಾಡ್ತಾರ, ಉಪವಿಭಾಗಗಳಾಗಿ ವಿಂಗಡಿಸ್ತಾರ. ಅದರಲ್ಲಿ ಮೊದಲಿನ 5 ಉಪವಿಭಾಗಗಳು ಮೆಸೋಲಿಥಿಕ್ ಅವಧಿಗೆ ಸಂಬಂಧಿಸಿದರೆ 6 ಉಪವಿಭಾಗಗಳು ಟ್ರಾನ್ಸಿಷನ್ ಪೀರಿಯಡ್ ಗೆ ಸಂಬಂಧಿಸಿದವ, ಅಂದ್ರೆ ಪರಿವರ್ತನಾ ಅವಧಿಗೆ, ಮೆಸೋಲಿಥಿಕ್ ದಿಂದ ನಿಯೋಲಿಥಿಕ್ ಗೆ ಏನ್ ಪರಿವರ್ತನೆ ಆಗ್ತೈತಿ ಈ ಅವಧಿಗೆ ಸಂಬಂಧಿಸಿದವ. ಕೊನೆಯ 3 ಅಂದ್ರೆ ಇತ್ತೀಚೆಗೆ, ಅಂದ್ರೆ ಹಿಸ್ಟೋರಿಕಲ್ ಪೀರಿಯಡ್ ಗೆ ಸಂಬಂಧಿಸಿದವ ಅಂತ ಹೇಳಿ ಅವರು ಏನ್ ಮಾಡ್ತಾರ, ಅವುಗಳನ್ನ ವಿಂಗಡಣೆ ಮಾಡಿದ್ದು, ಸಂಶೋಧನೆ ಕೈಗೊಂಡು ಅವುಗಳನ್ನ ವಿಭಾಗಿಸಿದ್ದನ್ನ ಕಾಣ್ತೀವಿ. ಅಂದ್ರೆ ಒಟ್ಟಾರೆಯಾಗಿ ನಾವು ನೋಡ್ತಕ್ಕಂಥದ್ದು ಏನಂದ್ರ ಕೆಲವೊಂದಿಷ್ಟು ಪ್ಯಾಲಿಯೋಲಿಥಿಕ್, ಕೆಲವೊಂದಿಷ್ಟು ಮೆಸೋಲಿಥಿಕ್, ಇನ್ ಕೆಲವೊಂದಿಷ್ಟು ನಿಯೋಲಿಥಿಕ್ ಮತ್ತು ಹಿಸ್ಟೋರಿಕಲ್ ಪೀರಿಯಡ್ ವರೆಗೆ ಒಂದೇ ಕಾಲದಲ್ಲಿ ರಚನೆ ಆಗಿಲ್ಲ ಇವು.
ಕಾಲಾಂತರಗೊಂಡು ಹಂತ ಹಂತವಾಗಿ ರಚನೆ ಆದಿದ್ದನ್ನ ನಾವಿಲ್ಲಿ ಕಾಣಬಹುದು. ಒಟ್ಟಾರೆಯಾಗಿ ಇದ್ರ ಮೇನ್ ಥೀಮ್ ಇರುವಂತದ್ದು ಮೆಸೋಲಿಥಿಕ್ ಅವಧಿ, ಅಂದ್ರೆ ಮೆಸೋಲಿಥಿಕ್ ಅವಧಿಗೆ ಮುಖ್ಯವಾಗಿ ಈ ಚಿತ್ರಗಳು ಸಂಬಂಧಿಸಿದವ ಅನ್ನೋದನ್ನ ನಾವಿಲ್ಲಿ ಕಾಣ್ತೀವಿ. ಇಲ್ಲಿ ಒಟ್ಟಾರೆಯಾಗಿ 16 ಬಣ್ಣಗಳನ್ನ ಬಳಸಿದಾರೆ ನೋಡಿ. ಈ ಪೇಂಟಿಂಗ್ ಅಲ್ಲಿ 16 ಬಣ್ಣಗಳನ್ನ ಬಳಸಿದ್ದು, ಇವುಗಳಲ್ಲಿ ಅತಿ ಹೆಚ್ಚು ಬಳಸಲ್ಪಟ್ಟ ಬಣ್ಣಗಳು ಯಾವಂದ್ರೆ ಬಿಳಿ ಮತ್ತು ಕಡು ಕೆಂಪು, ಇವೆರಡು ಬಣ್ಣಗಳು ಅತಿ ಹೆಚ್ಚು ಬಳಸಲ್ಪಟ್ಟಿದಾವ. ಜೊತೆಗೆ ಈ ಬಳಸಲ್ಪಟ್ಟಂತ ಬಣ್ಣಗಳು ಏನದಾವ ನೋಡಿ, ಆಗಿನ ಕಾಲದಲ್ಲಿ ಈಗಿನ ಬಣ್ಣಗಳಾದಂತ ಏಷ್ಯನ್ ಪೇಂಟ್ಸು ಇಂಥ ಅಂದ್ರೆ ಕೆಮಿಕಲ್ ಬಳಸಿದಂತ ಪೇಂಟ್ಗಳು ಬಳಕೆಯಲ್ಲಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವರು ಬಣ್ಣಗಳ ತಯಾರಿಕೆಗಾಗಿ ಏನೇನು ಬಳಸ್ತಿದ್ರು ಅಂದ್ರೆ ಖನಿಜ ವಸ್ತುಗಳು, ಪ್ರಾಣಿಗಳ ಕೊಬ್ಬು, ಮೊಟ್ಟೆ ಮುಂತಾದ ವಸ್ತುಗಳನ್ನ ಬಳಸ್ಕೊಂಡಾರ. ಜೊತೆಗೆ ಕೆಂಪು ಬಣ್ಣವನ್ನ ತಯಾರು ಮಾಡೋದಕ್ಕೆ ಕಬ್ಬಿನ ಡೈಆಕ್ಸೈಡ್ ನಿಂದ ಅಥವಾ ಕಬ್ಬಿಣದ ಡೈಆಕ್ಸೈಡ್ ಅಂತ ವಸ್ತುಗಳನ್ನ ಬಳಸ್ಕೊಂಡಾರ. ಬಿಳಿ ಬಣ್ಣವನ್ನ ತಯಾರಿಸೋದಕ್ಕೆ ಬಳಪದ ಕಲ್ಲಿನ ಪುಡಿಯನ್ನ ಬಳಸ್ಕೊಂಡಿದ್ದಾರೆ. ಹೀಗೆ ಬಣ್ಣಗಳನ್ನ ಒಟ್ಟಾರೆಯಾಗಿ 16 ಬಣ್ಣಗಳನ್ನ ಬಳಸ್ಕೊಂಡಾರ. ಅತಿ ಹೆಚ್ಚು ಬಳಸಿದಂತ ಬಣ್ಣ ಬಿಳಿ ಮತ್ತು ಕಡುಗೆಂಪು. ಕೆಲವೊಂದು ಚಿತ್ರಗಳು ಒಂದೇ ಬಣ್ಣದಿಂದ ಕೂಡಿದ್ರೆ ಇನ್ನೂ ಕೆಲವೊಂದಿಷ್ಟು ಚಿತ್ರಗಳು ಬಹುಬಣ್ಣದಿಂದ ಕೂಡಿರೋದನ್ನ ನಾವಿಲ್ಲಿ ಕಾಣಬಹುದು. ಜೊತೆಗೆ ಈ ಚಿತ್ರಗಳನ್ನ ಗಮನಿಸಿದಾಗ ನಮಗೆ ಮೇಲ್ನೋಟಕ್ಕೆ ಇವುಗಳಲ್ಲಿ ಕಂಡು ಬರೋದಂದ್ರೆ ಪ್ರಾಣಿಗಳ ಚಿತ್ರಗಳಿಗೆ ಏನ್ ಮಾಡಿದಾರೆ ಅಂದ್ರೆ ಹೆಚ್ಚಾಗಿ ಒತ್ತು ನೀಡಿರೋದನ್ನ ಇಲ್ಲಿ ನಾವು ಕಾಣಬಹುದು. ಒಟ್ಟಾರೆಯಾಗಿ ಈ ಚಿತ್ರಗಳಲ್ಲಿ 29 ಜಾತಿಯ ಪ್ರಾಣಿಗಳ ಚಿತ್ರಗಳು ಕಂಡು ಬಂದಾವ. ಅವುಗಳಲ್ಲಿ ಪ್ರಮುಖವಾದವು ಅಂದ್ರೆ ಚಿತಾಲ್, ಚಿರತೆ, ಹುಲಿ, ಪ್ಯಾಂಥರ್, ಆನೆ, ಗೇಂಡಾಮೃಗ, ಹುಲ್ಲೆ, ಜಿಂಕೆ, ಅಳಿಲು, ಮೀನು, ಹಲ್ಲಿ, ಕಪ್ಪೆ, ಏಡಿ, ಚೇಳು, ಕಾಡೆಮ್ಮೆ, ಗೌರ್ ಮತ್ತು ಬ್ಲಾಕ್ ಬುಕ್ ನಂತಹ ಪ್ರಾಣಿಗಳ ಚಿತ್ರಗಳು, ಜೊತೆಗೆ ಕೆಲವೊಂದಿಷ್ಟು ಪಕ್ಷಿಗಳ ಚಿತ್ರಗಳು ಕೂಡ ಏನ್ ಮಾಡಿದಾವ ಕಂಡು ಬಂದವ. ಇಲ್ಲಿ ವಿಶೇಷ ಅಂಶ ಏನಂದ್ರೆ ಯಾವುದೇ ರೀತಿಯ ಸರ್ಪಕ್ಕೆ ಸಂಬಂಧಿಸಿದಂತಹ ಚಿತ್ರಗಳು ಕಂಡು ಬಂದಿಲ್ಲ. ಅಂದ್ರೆ ನಿಮ್ ಕ್ವಶನ್ ಯಾವ ರೀತಿ ಅರೈಸ್ ಆಗ್ಬಹುದು ಅಂದ್ರೆ ಬಿಂಬೇಡ್ಕಾ ಚಿತ್ರಗಳಲ್ಲಿ ಕಂಡು ಬರದೇ ಇರ್ತಕ್ಕಂಥ ಪ್ರಾಣಿ ಯಾವುದು ಕೇಳಿದ್ರೆ ಸರ್ಪನೂ ಆಗಬಹುದು, ಅಥವಾ ಈ ಕೆಳಗಿನ ಬಿಂಬೇಡ್ಕಾ ಗುಹಾ ಕಲೆಗೆ ಸಂಬಂಧಿಸಿದಂತೆ ಈ ಕೆಳಗಿನವರು ಸಂಬಂಧಿಸಿದಂತಹ ಸಂಶೋಧಕರನ್ನ ಗುರುತಿಸಿ ಬಹು ಆಯ್ಕೆ ಪ್ರಶ್ನೆಯಲ್ಲಿ ವಿ.ಎಸ್. ವಾಕನ್ಕರ್, ಯಶೋಧರ ಮತ್ಪಲ್, ಇರ್ವಿನ್ ನ್ಯೂಮೇಯರ್ ಈ ರೀತಿ ನಾವು ಕಾಣಬಹುದು. ಜೊತೆಗೆ ಬೇಟೆ ಆಡ್ತಕ್ಕಂತ ಚಿತ್ರ, ಎಕ್ಸ್ರೇ ಮಾದರಿಯ ಚಿತ್ರ, ನೃತ್ಯ ಮಾಡ್ತಕ್ಕಂತ ಚಿತ್ರ, ಸಂಗೀತಕ್ಕೆ ಸಂಬಂಧಿಸಿದಂತ ಚಿತ್ರ, ಮಾಸ್ಕ್ ಧರಿಸಿದಂತ ವ್ಯಕ್ತಿಯ ಚಿತ್ರಗಳು ಕೂಡ ಕಂಡು ಬಂದವ. ಇವೆಲ್ಲ ಅಂಶಗಳನ್ನ ಗಮನಿಸಿ 2003ರಲ್ಲಿ ಈ ಬಿಂಬೇಡ್ಕಾ ಚಿತ್ರಕಲೆಗಳನ್ನ ಅಥವಾ ಈ ಬಿಂಬೇಡ್ಕಾ ಗುಹಾ ಚಿತ್ರಕಲೆಯನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಅಥವಾ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಿರೋದನ್ನ ನಾವು ಕಾಣಬಹುದು. ಇದಿಷ್ಟು ಬಿಂಬೇಡ್ಕಾ ಗುಹೆಗಳು. ಮುಂದಿನ ಕ್ಲಾಸ್ನಲ್ಲಿ ಇನ್ನೂ ಇಂತಹದೇ ಆದಂತಹ ವಿಷಯಗಳನ್ನ ಅಥವಾ ಟಾಪಿಕ್ ಗಳನ್ನ ಇಟ್ಕೊಂಡು ಚರ್ಚೆ ಮಾಡೋಣ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಮಾಡಿಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ, ಇಂತಹ ಮಾಹಿತಿಗಳನ್ನ ಇನ್ನೂ ಹೆಚ್ಚಿನ ಜನಕ್ಕೆ ತಲುಪಿಸಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನ ನಾವು ಮುಗಿಸ್ತಾ ಇದ್ದೀವಿ. ಗುಡ್ ಬೈ.